ಬರ್ದಿದ್ದಿಲ್ಲ ಇಷ್ಟ ಹೆಂಗೆ ಮಾಡತ್ತೀನಿ ಹೇಳಿ ನೀವು ಹೊಟ್ಟಿಗೆ ಮತ್ತು ಬೇಡ ಉಣ್ಣಾಕ ತಂಗಿ ಸಂಜೆ ನಮಗೆ ಇಷ್ಟಿದ್ದಾಗ ರೊಟ್ಟಿ ಮಾಡಕ್ಕೆ ಕಸ್ತಿದ್ರಿ ನಾ ಇದಕ್ಕೆ ಸಣ್ಣ ಇಟ್ಟಿದ್ದಾಗ 5ನೇತೆ 6ನೇತೆಕ್ಕೆಲ್ಲ ಬ್ರೆಡ್ ಚಾಕ್ಲೇಟ್ ಬ್ರೆಡ್ ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಹಾಕ್ಕೊಡ್ತಿದ್ದೆ ನಾವು ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣುವುದೊಂದೇ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಇವತ್ತು ಸ್ವಲ್ಪ ಲೇಟಾಗಿನೇ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದು. ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂದಿದ್ದೆ, ಚಪಾತಿ ಪಲ್ಯ. ಮಧ್ಯಾಹ್ನ ರೊಟ್ಟಿ ಮಾಡ್ರೈತು. ಬೆಳಗ್ಗೆ ಚಪಾತಿ ಮಾಡಿಬಿಟ್ರೆ ಮಧ್ಯಾಹ್ನ ಅದನ್ನೇ ಇದ್ಬಿಡ್ತಾವಲ್ರಿ ಚಪಾತಿ, ಮತ್ತು ಮಧ್ಯಾಹ್ನ ಮಾಡೋಕೆ ಒಲ್ಲ ಅನ್ಸುತ್ತೆ. ಅದಕ್ಕಾಗಿ ಮಧ್ಯಾಹ್ನ ಸಜ್ಜಿ ರೊಟ್ಟಿ ಮಾಡ್ಕೊಂಡ್ರಾಯ್ತು. ಈಗ ಬರೀ ಅವಲಕ್ಕಿ ಅಷ್ಟು ಮಾಡಿಕೊಡ್ರಾಯ್ತು ನಾಷ್ಟಕ್ಕೆ, ಮತ್ತು ಲೇಟ್ನೂ ಆಗೈತೆ ಅಲ್ರಿ. ಅದಕ್ಕಾಗಿ ಅವಲಕ್ಕಿ ಅಷ್ಟು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮತ್ತು ಇವತ್ತು ಆಶ್ರಮಕ್ಕೆ ಬೇರೆ ಹೋಗಿ ಬರ್ಬೇಕಂದೈತಿ ಸಂಜೆ ಮುಂದಾಗ್ರಿ, ಅಂದ್ರೆ 3 ಗಂಟೆ ಮ್ಯಾಲೆ. ಅದಕ್ಕೆ ಮಧ್ಯಾಹ್ನ ಎಲ್ಲ ಅಡುಗೆ ಮುಗಿಸ್ಬಿಟ್ರೆ ಮತ್ತು ಸಂಜೆ ಮಾಡಿ ಬಂದ ಕೂಡಲೇ ಅಡುಗೆ ಮಾಡೋದು ಹತ್ತಂಗಿಲ್ಲಲ್ಲ. ಅದಕ್ಕಾಗಿ ಮಧ್ಯಾಹ್ನ ರೊಟ್ಟಿ ಮಾಡ್ರೈತಂತ ಈಗ ಬರೀ ಅವಲಕ್ಕಿ ಅಷ್ಟನ್ನು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಆಲ್ರೆಡಿ ಅವಲಕ್ಕಿ ತೊಯ್ಸಿ ಇಟ್ಟಿದ್ದೀನಿ, ಉಳ್ಳಾಗಡ್ಡಿ ಕಟ್ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡೋ ಮುಂದಾಗಂತೂ ಕಣ್ಣಂತೂ ಸಿಕ್ಕಾಪಟ್ಟೆ ಉರಿತಾವೆ ನೋಡ್ರಿ. ಅಂದ್ರೆ ಉಳ್ಳಾಗಡ್ಡಿ ಒಂದೊಂದು ಕಾಂಗ್ ಇರ್ತಾವೆ, ಒಂದೊಂದು ಇರಂಗಿಲ್ಲ ರೀ. ನೀರು ಬಿಟ್ಟಿದ್ದು ಉಳ್ಳಾಗಡ್ಡಿ ಕಾಂಗ್ ಆಗ್ತಾವ ಅಂತಾರು. ಕಾಂಗ್ ಅಂದ್ರೆ ಅದು ಕಾಂಟ್ ಬರ್ತಿರ್ತೈತಲ್ರಿ, ಅದು ಕಟ್ ಮಾಡಿದಾಗ ಅದಕ್ಕೆ ನಮ್ಮ ಭಾಷೆ ಒಳಗೆ ಕಾಂಗ್ ಅದ ಉಳ್ಳಾಗಡ್ಡಿ ಅಂತಾರು. ನಿಮ್ಮ ಕಡೆ ಏನಂತಾರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಕಡೆ ಅಂತೂ ಆ ರೀತಿ ಅಂತಾರೆ ನೋಡ್ರಿ. ಅಂದರೆ ನಮ್ಮ ಹಳ್ಳಿ ಸೈಡೆಲ್ಲ ಅದೇ ರೀತಿ ಅನ್ನೋದು, ಉಳ್ಳಾಗಡ್ಡಿ ಕಾಂಗ್ ಅದಾವ ಅಂತ ಅಂತಾರು. ಈಗ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಸಿಂಪಲಾಗಿ ಪಟ್ಟಂತ ಒಗ್ಗರಣೆ ಹಾಕಿಬಿಟ್ಟು ನಾಷ್ಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಎಲ್ಲರಿಗೂ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟನ ಮಾಡಾಕತ್ತೀನಿ ರೀ. ಮಸ್ತಾಗಿ ಬಿಸಿ ಬಿಸಿ ಅವಲಕ್ಕಿ ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ಒಂದೊಂದು ಸಲ ಏನಾಗುತ್ತೆ, ಬೆಳಗ್ಗೆ ಸಿಂಪಲಾಗಿ ಅಡುಗೆ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅನ್ನೋ ಒಂದು ಟೆನ್ಷನ್ನು ಇರ್ತೈತಿ. ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿಬಿಟ್ಟು ಅದನ್ನ ನಿನ್ನೆ ಆನ್ಲೈನ್ ಒಳಗೆ ಡ್ರೆಸ್ ತರಿಸಿದ್ದೆ ಅಲ್ರಿ, ಅದನ್ನ ಪ್ಯಾಂಟ್ ಏನೈತಿಲ್ಲ ಫುಲ್ ಮ್ಯಾಲೆ ಆಗ್ಬಿಟ್ಟೈತಿ. ನನಗೆ ಸ್ವಲ್ಪ ಮ್ಯಾಲಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಅದಕ್ಕೆ ನಾನೇನು ಮಾಡಾಕತ್ತೀನಿ, ಸೈಡಿನ ಕಟ್ ಮಾಡಿಬಿಟ್ಟು ಕೆಳಗೆ ಹಚ್ಚನಂತೆ ಕಟ್ ಮಾಡಾಕತ್ತೀನಿ ನೋಡ್ರಿ. ಕಟ್ ಮಾಡಿಬಿಟ್ಟು ಕೆಳಗೆ ಹಚ್ಚಿ ಹೊಲಿಬೇಕು. ಅಂದ್ರೆ ಡಬಲ್ ಕೆಲಸ ರೀ, ಟೆನ್ಷನ್ನು ಆಗುತ್ತೆ. ಅರ್ಬಿ ಜಾಸ್ತಿ ಇದ್ಬಿಟ್ರೆ ಅದನ್ನ ಪಟ್ಟತ್ತೆ ಕಟ್ ಮಾಡಿ ಹಚ್ಚಿಬಿಟ್ಟು ಹೊಲಿಬೋದು. ಅರ್ಬಿ ಇಷ್ಟ ಐತಿ, ಅದನ್ನ ನೀಟಾಗಿ ಬಿಡಿಸಿ ಅಂದರೆ ಬಿಚ್ಚಿಬಿಟ್ಟು ಅದಕ್ಕೆ ಹಚ್ಚಿ ಹೊಲಿಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೋತೈತಿ. 1-2 ಬಟ್ಟೆ ಅಷ್ಟೇ ಉದ್ದ ಆಗ್ತೈತ್ರಿ, ಜಾಸ್ತಿ ಅರ್ಬಿ ಏನಿದ್ದಿತ್ತಿಲ್ಲ ಅಷ್ಟಾದರೂ ಉದ್ದ ಆಗ್ತೈತಿಲ್ಲ ಅಂಥೇಳಿ ಕಟ್ ಮಾಡಿ ಅದನ್ನೆಲ್ಲ ನೀಟಾಗಿ ಹಚ್ಚಿ ಹೊಲಿದು ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇಡುವನು ಎಡಿಟ್ ಮಾಡಿ ಇಟ್ಟಿದ್ದೀನಿ, ಇನ್ನು ವಾಯ್ಸ್ ಓವರ್ ಕೊಡಬೇಕು. ರೊಟ್ಟಿ ಅಷ್ಟು ಮಾಡಿಬಿಟ್ರೆ ಕೆಲಸ ಆಗುತ್ತಲ್ರಿ. ಮತ್ತು ಆಶ್ರಮಕ್ಕೆ ಹೋಗಿ ಬರೋದೈತಿಲ್ಲ, ಅದಕ್ಕಾಗಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲಸೋದು ದೊಡ್ಡ ಕೆಲಸ ನನಗೆ. ಹಿಂಗಾಗಿ ಜಾಸ್ತಿ ಟೈಮ್ ಹಿಟ್ಟು ಕಲ್ಸೋಕನ ತೊಗೋತೈತೆ ಅನ್ಸುತ್ತೆ. ಅಂದರೆ ನೀಟಾಗಿ ಹಿಟ್ಟು ಕಲಿಸ್ಬಿಟ್ರೆ ರೊಟ್ಟಿ ಚಲೋತ್ನಾಗ ಬರ್ತಾವಲ್ರಿ. ಅದಕ್ಕಾಗಿ ಈಗ ಹಿಟ್ಟು ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನೀ ಮಾಡತ್ತಿ ಬಾ ಬೆನಿಸ್ತಿಲ್ಲ ಏನು ಮಾಡಿ ಬೆನ್ಸಂಗೂ ಇಲ್ಲಂದ್ರೆ ಬೆನ್ಸಾಕು ಬರಲ್ಲ, ಮತ್ತೆ ತಿನ್ನಾಕ ಬರ್ತಿದ್ದಿಲ್ಲ. ಇಷ್ಟ ಹೆಂಗೆ ಮಾಡತ್ತೀನಿ ಹೇಳಿ ನೀವು ಹೊಟ್ಟಿಗೆ ಮತ್ತು ಬೇಡ ಉಣ್ಣಾಕ ತಂಗಿ ಸಂಜೆಗೂ ಬೇಕಲ್ಲ. ಕೈ ಬ್ಯಾನ ತಮ್ಮಿ ಏನು ಕೈ ಬ್ಯಾನ ಕೈ ಬ್ಯಾನ್ ಆಗ್ತಾವೆ, ಬಾಯಿನೂ ಬ್ಯಾನ್ ಆಗ್ತೈತಿ ತಿನ್ನಾಕ. ಚಪಾತಿ ಮಾಡ್ಬೇಕು ತಂಗಿ ದಿನ ಚಪಾತಿನ ತಿಂತೀಯಲ್ಲ, ಅದಾವಲ್ಲ ಚಪಾತಿ ನಿನ್ನೆ ಮಾಡಿದ್ದು ಖಾಲಿ ಹೋಗ್ತಿದ್ದಿ. ಖಾಲಿ ಮಾಡ್ರಿ ನೋಡಿ. ನಾಳೆ ಖಾಲಿ ಆಗ್ಲಿಕ್ಕಂದ್ರೆ ಎಷ್ಟು ರೊಟ್ಟಿ ನೀನು ತಿಂತಿ ಇಷ್ಟೆಲ್ಲ. ಸುಮ್ಮನೆ ಆತ್ನ ಮತ್ತೆ ಬೇಜಾರು ಮಾಡ್ಕೋಬೇಡ. ಆತ್ನ ಮಮ್ಮಿ ಹಿಂಗಂದ್ರತ್ತೆ ನೋಡು. ರೊಟ್ಟಿ ಯಾಕೆ ಮಾಡ್ತಿ ಅತ್ತಿ, ಹೊಸ ಹೋಗ್ಯಾವತ್ತಿ, ಏನು ಮಾಡಲಿ ಅವ್ವ ನಾನು. ಬಾಂಡೆ ತೊಳಿಬೇಕು. ಇದು ಮಾಡಿ ಸ್ವಲ್ಪ ಊಟ ಅದು ಮಾಡೋಣ. ಉಳಿದಿಲ್ಲ ಅದಕ್ಕೆ ಇವತ್ತು ರೊಟ್ಟಿ ಮಾಡಿ ಇಲ್ಲ ವಿಡಿಯೋ ವಾಯ್ಸ್ ಓವರ್ ಕೊಡ್ಬೇಕು. ಸ್ವಲ್ಪ ಮಾಡಬೇಕು. 2 ತೆನಿ ಹಾಕಾಕ್ಬಿಟ್ಟು ಮಾಡ್ತೀನಿ. ಬೆನ್ಸರ್ ಒಬ್ರು ಇದ್ರೆ ಇನ್ನೂ ಜಲ್ದಿ ಆಗ್ತೈತಿ. ಕರ್ಕೊಂಬಂದೆ
ಕರ್ಕೊಂಬ ಹೋಗಿ ಯಾರು ಕರ್ಕೊಂಬರ್ತಿ ನಮ್ಮ ತಂಗಿ ಯಾಕೆ ಬರ್ತಾಳ ಬೆನ್ಸಾಕ ನೀ ಏನು ಮಾಡ್ತೀನಿ ನೀ ಬೆನ್ಸ್ಲ ಕೂತಿದ್ದೀವಿ ಚಲೋ ಮಾಡ್ಯವ ನಮಗೆ ಇಷ್ಟಿದ್ದಾಗ ರೊಟ್ಟಿ ಮಾಡಕ್ಕೆ ಕಸ್ತಿದ್ರಿನ ಇದಕ್ಕೆ ಸಣ್ಣಕ್ಕೆ ಇದ್ದಾಗ 5ನೇತೆ 6ನೇತೆಕ್ಕೆಲ್ಲ ಚಪಾತಿ ಮಾಡ್ತೀನಿ ಹೋಗ್ಬಿಟ್ಟು ಬನಾನ ಮಾಡ್ತಿದ್ದಾಗ ಈಗ ನಾಳೆ ರೊಟ್ಟಿ ಮಾಡಕ್ ಹೋಗ್ತೀನಿ ನಾನು ಈಗ ಇದು ಮಾಡೋದು ಇವಾಗ ನಾ ಟೈಮ್ ಐತ್ಲಾ ಐತಿ ಕೈ ಬ್ಯಾಡೋದು ಕಾಲು ಬ್ಯಾಡೋದು ಮತ್ತೆ ನಡ್ಕೊಂಡು ಹೋಗೋದು ಈಗ ಒಂದು ತಾಸು ಇದ್ದೋದು ಯಾರೇ ಬೇಕು ನನಗೆ ಏನಾಗ್ತಿದೆ ನಿನ್ನ ಕೈಲಿ ಏನಾಕೈತೆ ಬರ್ತಿ ನೋಡ್ಬಿಟ್ಟು ಏನಾಗುತ್ತಾ ಅದಕ್ಕೆ ನೋಡಿದ್ರೆ ಬೇರೆ ಕಂಟ್ರಿನೇ ಬ್ರೆಡ್ ಚಾಕ್ಲೇಟ್ ಬ್ರೆಡ್ ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಅನ್ಕೊತಿದ್ದಾರೆ ನಾವು ಅದನ್ನ ತಿನ್ನೋದ ನಿಮ್ಮ ಪಪ್ಪಾಗೆ ತಂದು ಕೊಡೋದು ಏನು ನಮ್ಮ ಅಪ್ಪ ತಂದು ಕೊಟ್ಟು ನಾ ತಿಂದದ್ದಿ ಇಷ್ಟು ದೊಡ್ಡ ಕೈಗೆ ನಾ ರೊಟ್ಟಿ ಮಾಡಕ್ಕೆ ಬರಲ್ಲ ನಿನಗೆ ಔಟ್ ಆಫ್ ಕಂಟ್ರಿನಾಗ ಹೋಗಿ ಕೂತ್ಬಿಡ್ತೀನಿ ನಾಳೆ ಬ್ರೆಡ್ ಬಂದು ತಿನ್ಕೊಂತ ಕೊಟ್ಬಿಡು ರೊಟ್ಟಿಗೆ ಆಗಲ್ಲ ರೊಟ್ಟಿ ಅಷ್ಟು ಆರೋಗ್ಯವಾಗಿ ಯಾವುದೂ ಅಲ್ಲ ಗೊತ್ತು ಮತ್ತೆ ವೈದೇಶಕ್ಕೆ ಹೋಗಾಕ ತೊಗೊಂಡು ಹೋಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಬ್ರೆಡ್ ಬಂದು ತಿನ್ನಕ್ಕೆ ಹೋಗಕ್ಕೆ ರೊಟ್ಟಿ ಮಾಡಿಸ್ಕೊಂಡು ಹೋಯ್ತಿ ಇಲ್ಲ ಆವಾಗ ಒಳ್ಳೆದಂತನ ಮಾಡಿ ಯಾರು ಕೊಡೋರು ನೀನೇ ಮಾಡ್ಕೊಂಡು ತಿನ್ಬೇಕು ನಾನೇ ಮಾಡೋದು ಈಗ ಮಾಡ್ಸೋದು ಬಳದ್ದು ಕಳಿಸ್ತಿರ್ತೀವಿ ಅದಕ್ಕೆ ನೋಡುವ ಈಗ ದುಡಿಯೋರಿಗೆ ಬೆಲೆ ಐತಿ ನಮ್ಮಂತರಿಗೆ ಬೆಲೆ ಕೊಡೋರು ಯಾರು ಇಲ್ಲ ನೀ ಗಳಿಸ್ತಿ ಕೂತ್ ತಿಂತೀವಿ ನಾವು ಅದೆಲ್ಲ ದುಡಿದು ತಿನ್ನಬೇಕು ಇಲ್ಲ ಈಗ ರೀ ಫೈನಲಿ ಹಿಟ್ಟು ಕಲಸಿಟ್ಟಿನಿ ಇನ್ನು ಪಟ್ ಅಂತ ರೊಟ್ಟಿ ಮಾಡ್ಬೇಕು ನೋಡಿರಿ 2 ಟೈಮ್ ಇಡ್ತೀನಿ ಜಲ್ದಿ ಆಗ್ತಾವೆ ಅಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಿಸಿದ್ದಲ್ಲ ಇವತ್ತು ಮಧ್ಯಾಹ್ನ ಆಗ್ತಾವೆ ಮತ್ತು ಸಂಜೆಗೂ ಆಗ್ತಾವೆ ಉಳಿದ್ರೆ ನಾಳೆನೂ ಆಗ್ತಾವಲ್ರಿ ಹೀಗಾಗಿ ಸ್ವಲ್ಪ ಹಿಟ್ಟು ಜಾಸ್ತಿನೇ ಕಲಿಸಿದ್ದು ತನು ಬಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದ್ರೆ ಹೊರಗೆ ಹೋಗೋದೈತಿ ಇಷ್ಟು ರೊಟ್ಟಿ ಮಾಡ್ಕೊಂಡು ಕುಂತೀರಿ ಮತ್ತು ಕೆಲಸ ಐತೆ ಅಂತ ಹೇಳ್ತೀರಿ ಕೈಕಾಲು ನೋಸ್ತಾವೆ ಮತ್ತು ಅಲ್ಲಿ ನಡ್ಕೊಂತೂ ಹೋಗಬೇಕು ಅವ್ರ ಪಪ್ಪಾನೂ ಇಲ್ಲಂದ್ರೆ ಇದ್ರೆ ಬಿಟ್ಟು ಬರ್ತಿದ್ರು ಹೊರಗೆ ಹೋಗ್ಯಾರ ಅವರು ಬೇರೆ ಊರಿಗೆ ಹೋಗ್ಯಾರು ಹೀಗಾಗಿ ನಡ್ಕೊಂತ ಹೋಗ್ಬೇಕಂತ ಅನಾಕತ್ತಿದ್ಲು ಇಲ್ಲಮ್ಮ ಜಲ್ದಿ ಮಾಡಿಬಿಡ್ತೀನಿ ಅಂತ ಅನ್ನಕತ್ತಿದ್ದಾರೆ ರೊಟ್ಟಿ ಬೇಯಿಸಮ್ಮ ಅಂತ ಅಂದ್ಕೊಳ್ಳೆ ನನಗೇನಾಗಲ್ಲವ ಅಂತ ಅನ್ನಕತ್ತಿದ್ಲು ಅಂದ್ರೆ ಆಕಿ ರೊಟ್ಟಿ ಮಾಡೋಕ್ಕೂ ಹಚ್ಚಿಲ್ಲ ರೀ ಮತ್ತು ಬೆನ್ಸಾಕು ಹಚ್ಚಿಲ್ಲ ಅವ್ರಿಗೆ ಬೇಸರ ಆಗ್ಬಿಡ್ತೈತಿ ನಮಗೆಲ್ಲ ಸಣ್ಣವರಿದ್ದಾಗ ರೊಟ್ಟಿ ಮಾಡೋಕ್ಕೆ ಹಚ್ತಿದ್ರು ಅವಾಗೆಲ್ಲ ಹಂಗೆ ರೀ ಸಣ್ಣ ಮಕ್ಕಳಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಚಪಾತಿ ಮಾಡೋಕ್ಕೆ ಮತ್ತು ಗೋಧಿ ಜೋಳ ಹಸನ್ ಮಾಡೋಕ್ಕೆ ಮತ್ತು ಬ್ಯಾಸ್ಗ್ಯಾಗಂತೂ ಸಾಲು ಏನು ಸುಟ್ಟಿ ಇರ್ತೈತಲ್ರಿ ಶಾವ್ಗೆ ಹಿಡಿಯೋಕ್ಕಂತೂ ಬೇಸರ ಬಂದುಬಿಡ್ತಿತ್ತು ಅಂದರೆ ನಮ್ಮ ಮನೆ ಅಲ್ದ ಮತ್ತೊಬ್ರ ಮನೆಗೆ ಹೋಗಿಸಿದೆ ಎಲ್ಲ ಶಾವ್ಗೆ ಹಿಡಿದು ಕೊಡೋದು ಅಂದ್ರೆ ಅವಾಗೆಲ್ಲ ಕೈಲೇ ಮಾಡ್ತಿದ್ರಲ್ಲ ಅದನ್ನೆಲ್ಲ ಒಂದು ಬುಟ್ಟಿ ಮೇಲೆ ಹಾಕಿ ಬಿಸಿಲಿಗೆ ಒಯ್ದು ಇಡೋದು ಅಂತ ಭಾಳ ಕೆಲಸ ಮಾಡ್ತಿದ್ವಿ ಅವಾಗೆಲ್ಲ ಮೊಬೈಲ್ ಟಿ ವಿ ಏನು ಇರ್ತಿದ್ದಿಲ್ಲಲ್ರಿ ಬರೀ ಇದನ್ನೇ ಕೆಲಸ ಮಾಡಿ ಟೈಮ್ ಪಾಸ್ ಮಾಡ್ತಿದ್ವಿ ಇಲ್ಲಾಂದ್ರೆ ಆಟ ಆಡೋದು ಅಷ್ಟೇ ಕೆಲಸ ಈಗ ಮೊಬೈಲ್ ಬಂದುಬಿಟ್ಟು ಇಷ್ಟು ಮನುಷ್ಯ ಸೋಮಾರಿ ಆಗ್ಯಾನಂದ್ರೆ ಏನಂತಾರೆ ಕುಂತಲೇ ಎಲ್ಲ ಬಂದುಬಿಡ್ಬೇಕು ಮೊಬೈಲ್ ನೋಡ್ಕೊತ ಆರಾಮ್ ಹೊಟ್ಟಿಗೆ ತಿಂದು ಸುಮ್ಮನೆ ಕೂಡಬೇಕು ಆ ರೀತಿ ಪರಿಸ್ಥಿತಿ ಈಗ ಆಗಿಬಿಟ್ಟೈತೆ ನೋಡ್ರಿ ಮಕ್ಕಳಂದ್ರೆ ಅವಾಗೆಲ್ಲ ಫುಲ್ ಓಡಾಡಿಕೊಂಡು ಜಿಗಿದಾಡ್ಕೊಂಡು ಇರ್ತಿದ್ರು ಈಗ ಹೊರಗೆ ಹೋದ್ರೇ ಬೇಸರ ಬಂದುಬಿಡ್ತೈತಿ ಅಷ್ಟು ಸುಸ್ತು ಮಾಡ್ಕೊಂಡ್ಬಿಡ್ತಾರೋ ಈಗ ನಾನು 2 ತವಿ ಇಟ್ಟು ಪಟ್ ಅಂತ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಅಂದ್ರೆ 2 ತವಿ ಇಟ್ಬಿಟ್ರೆ ಜಲ್ದಿ ಆಗ್ತಾವೆ ಒಂದೇ ತವಿ ಮೇಲೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ತಾವ್ರಿ ಜಲ್ದಿ ಮನೆಯಂಗಿಲ್ಲ ಅದಕ್ಕಾಗಿ ಮತ್ತು ಭಾಳ ಜನ ಕೇಳಾಕತ್ತಿದ್ರಿ ತನು ಏನು ಓದ್ತಾಳೆ ಮತ್ತು ತನಗೆ ಎಷ್ಟು ವಯಸ್ಸು ರೀ ಅಂತ ಆಕಿಂದ ಬರ್ತಡೇ ಜನವರಿ 4ಕ್ಕೆ ಬರ್ತಡೇ ಐತ್ರಿ ಅವತ್ತು ಆಕಿಗೆ ವಯಸ್ಸು ಎಷ್ಟಾಗ್ಯಾವ ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಅವತ್ತು ಬರ್ತಡೇ ದಿವಸ ರೀ ಈಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು ನೋಡ್ರಿ ಫೈನಲಿ ರೊಟ್ಟಿ ಎಲ್ಲ ಆದಮೇಲೆ ಖುಷಿ ಆಗ್ತೈತಿ ಅಂದ್ರೆ ಇಷ್ಟು ರೊಟ್ಟಿ ಮಾಡಿನಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ತೈತಿ ಒಂದು 45 ನಿಮಿಷ ಆಯ್ತು ರೀ ಇಷ್ಟು ರೊಟ್ಟಿ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಅಂದ್ರೆ ಒಂದೇ ತವಿ ಮೇಲೆ ಆದ್ರೆ ಡಬಲ್ ಟೈಮ್ ಬೇಕಾಗುತ್ತೆ ಹೀಗಾಗಿ 1-2 ತವಿ ಇಟ್ಬಿಟ್ರೆ ಜಲ್ದಿ ಆಗ್ತಾವಂತ ಈಗ ಇಷ್ಟು ರೊಟ್ಟಿ ಫೈನಲಿ ರೆಡಿ ಆದವು ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಎತ್ತಿಟ್ಬಿಟ್ಟು ಊಟ ಗೀಟ ಮಾಡಿ ರೆಡಿಯಾಗಿ ಆಶ್ರಮಕ್ಕೆ ಹೋಗ್ಬೇಕ್ರಿ ಅಂದ್ರೆ ನಡ್ಕೊಂತ ಹೋಗೋದಂದ್ರೆ ಭಾಳ ಬೇಸರ ಬಂದುಬಿಡ್ತೈತಿ
ಹಿಂಗಾಗಿ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತನು ಇದ್ರೆ ಬಾಂಡೆ ತೊಳಿತಾಳ ಅಂತ ಈಗ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟೆ ರೀ. ತನೂ ಊಟ ಮಾಡಿದ್ಲು. ಇನ್ನು ಎಲ್ಲ ರೊಟ್ಟಿ ಈ ರೀತಿ ಜೋಡಿಸಿಟ್ಬಿಟ್ಟು ಊಟ ಮಾಡ್ಬೇಕು ನೋಡ್ರಿ. ಒಂದು 38 ರೊಟ್ಟಿ ಆಗಿದ್ದು 45 ನಿಮಿಷನಾಗ ಮಾಡಿದ್ದು. ಅಂದ್ರೆ ಫಸ್ಟ್ ಟೈಮ್ ಇದ್ದು ಫಾಸ್ಟಿಗೆ ರೊಟ್ಟಿ ಮಾಡಿದ್ದು ಅನ್ಸುತ್ತೆ. ಅಷ್ಟು 2 ಟೈಮ್ ಇಟ್ಬಿಟ್ಟು ಪಟ್ ಅಂತ ಎಲ್ಲ ರೊಟ್ಟಿ ಮಾಡ್ಕೊಂಡೆ ನೋಡ್ರಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು. ಅಂದ್ರೆ ಸಂಜೆಗೂ ರೊಟ್ಟಿ ಮಾಡೋದು ಹತ್ತಂಗಿಲ್ಲ, ಮತ್ತು ನಾನು ರೊಟ್ಟಿ ಮಾಡೋದು ಹತ್ತಂಗಿಲ್ಲ ಅಲ್ರಿ. ಒಂದು ಟೈಮ್ ಮಾಡಿಬಿಟ್ರೆ ಅದಕ್ಕಾಗಿ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಮಸ್ತಾಗಿ ಅದೇ ಸಜ್ಜಿ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ಊಟ ಮಾಡಿ ರೆಡಿ ಆಗೈತಂತ ಊಟ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಊಟ ಹಿಂಗೆ ಇರ್ತೈತಿ. ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಈ ರೀತಿ ರೊಟ್ಟಿ ಚಟ್ನಿ. ನಮಗೆ ಇಷ್ಟ ಆಗ್ತೈತಿ. ಊಟ ಮಾಡಿ ಅದಕ್ಕೆ ತಲೆ ಹಿಕ್ಕೊಂಡು ಮತ್ತು ಡ್ರೆಸ್ ಇದನ್ನೇ ನೋಡ್ರಿ, ಅದು ನಿನ್ನೆ ತರಿಸಿದ್ದೆಲ್ಲ. ಇವತ್ತು ಸ್ವಲ್ಪ ಪ್ಯಾಂಟ್ ಎಲ್ಲ ಉದ್ದು ಮಾಡ್ಕೊಂಡ್ಬಿಟ್ಟು ಅದನ್ನೇ ಡ್ರೆಸ್ ಹಾಕ್ಕೊಂಡಿದ್ದು. ಹೆಂಗೆ ಅನ್ಸಾಕತ್ತೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗೆ ಇಷ್ಟ ಆಗೈತಿ. ನಮ್ಮ ತನೋ ನಾನೀಗ ನಡ್ಕೊತ ಹೊಂಟಿವಿ ನೋಡ್ರಿ. ಅಂದರೆ ಈ ದಂಡಿಯಿಂದ ಆ ದಂಡಿಗೆ ನಡ್ಕೊತ ಹೋಗಬೇಕು. ಅಂದರೆ ಬಿಜಾಪುರ ಈ ಕಡೆ ನಂತರ ಪಶ್ಚಿಮದಿಂದ ಪೂರ್ವಕ್ಕೆ ನಡ್ಕೊತ ಹೋಗಬೇಕು. ಈಗ ಪಾಯ್ ಅಂತ ಇಬ್ಬರು ಕೂಡಿ ಹೊಂಟಿವಿ ನೋಡ್ರಿ. ಟೈಮ್ ಹಿಡಿತೈತಿ, ಅರ್ಧ ತಾಸು 3/4 ತಾಸು ಬೇಕು ಅನಿಸುತ್ತೆ. ಅದಕ್ಕಾಗಿ ನಡ್ಕೊತ ಕರ್ಕೊಂಡು ಹೊಂಟಿದ್ದೆ ಅಲ್ರಿ. ತನಗೆ ಚೀಪ್ಸ್ ಕೊಡಿಸಿದ್ದು ವಿಡಿಯೋ ಯಾಕೆ ಮಾಡಾಕತ್ತೀರಂತೇಳಿ ಸಿಟ್ಟಿಗೆ ಬಂದಿದ್ಲು. ಈಗ ಫೈನಲಿ ನಡ್ಕೊತ ಆಶ್ರಮಕ್ಕೆ ಬಂದಿವಿ ನೋಡ್ರಿ. ಇಷ್ಟು ಟಯರ್ಡ್ ಅನ್ಸಾಕತ್ತಿತ್ತಂದ್ರೆ ದೂರ ಆಗುತ್ತೆ, ಮತ್ತು ಗಾಡಿಗಳು ಜಾಸ್ತಿ ಇರ್ತಾವಲ್ರಿ ರೋಡ್ ಮೇಲೆಲ್ಲ. ಹಂಗಾಗಿ ಹಂಗೂ ಹಿಂಗೂ ಮಾಡಿ ಇಬ್ಬರು ಕೂಡಿ ಬಂದ್ವಿ. ಈಗ ಬಂದು ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಪ್ರವಚನ ಇರ್ತೈತ್ರಿ ಇವತ್ತು. ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳದು ಗುರು ನಮನ ಐತಲ್ಲ, ಅದಕ್ಕಾಗಿ ಇವತ್ತು 3ನೇ ದಿವಸ ರೀ. ನಾ ಇವತ್ತು ಬಂದೀವಿ. ಡೈಲಿ ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ದೂರ ಆಗುತ್ತಲ್ಲ ಮನೆ. ಅದಕ್ಕಾಗಿ ಇವತ್ತು ತನೂ ಕಾಲೇಜ್ಗೆ ಹೋಗಿತ್ತಿಲ್ಲ. ಅದಕ್ಕೆ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರವಚನ ಕೇಳಕ್ಕೆ ಹೋಗ್ಬೇಕು ನೋಡ್ರಿ. ಅಲ್ಲಿ ಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಿನ್ನೆ ರಾತ್ರಿ ದೈವಾಧೀನರಾಗಿರುವ ನಿಮ್ಮ ಸಮಸ್ತರು ಎದ್ದು ನಿಂತು ಮೌನ ಆಚರಿಸಲು ಜ್ಞಾತರಲ್ಲಿ ನಾನು ವಿನಂತಿಸಿಕೊಳ್ಳುವೆ. ಗಣ್ಯರನ್ನ ಮತ್ತು ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಿಂತಲೂ ಮುಂಚೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಕವಿತೆ ವಿಷಯದಲ್ಲಿ ಬಹಳ ಹಾಗಾದ್ರೆ ಇಲ್ಲಿ ಬಂದು ಕುಂತ್ವಿ. 4 ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದೀವಿ. ಇಲ್ಲಿ ಬರೋಕೆ 5 ಗಂಟೆ ಆಗಿತ್ತು. ಅಂದ್ರೆ 1 ತಾಸು ಟೈಮ್ ತೊಗೊಂತ್ರಿ. ಈಗ ಬಂದು ಇಲ್ಲಿ ಕುಂತೀವಿ ನೋಡ್ರಿ. ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಯಾರ. ಅಂದ್ರೆ 5 ಗಂಟೆ 5:15ಗೆ ಸ್ಟಾರ್ಟ್ ಮಾಡಿದ್ರು. ನಾವಿಲ್ಲಿ ಬರೋಕ್ಕೆ 5 ಗಂಟೆ ಆಗಿತ್ತು. ನಮಸ್ಕಾರ ಮಾಡಿ ಇಲ್ಲಿ ಬಂದು ಕುಂತಿದ್ವಿ. ಈಗ ಫಂಕ್ಷನ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇವತ್ತು ಹಳ್ಳಿ ಸೊಗಡು ಅಂತೇಳಿ ಅದ್ರ ಬಗ್ಗೆ ಕಾರ್ಯಕ್ರಮ ಐತಿ, ಉದ್ಘಾಟನೆ ಮಾಡಾಕತ್ತಾರ ನೋಡ್ರಿ. ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ. ಬಡವ ಬಲ್ಲವನ ಮರ್ಯಾದೆ ಒಂದೇ, ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ, ಬಲ್ಲವರಿಗೆಲ್ಲ ಕಾಣುವುದೊಂದೇ. ಸೂರ್ಯಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದೊಂದೇ. ಆದಿ ಅನಾದಿ ನಾದವು ಒಂದೇ, ತಂದಿ ಬಿಂದುನಲ್ಲಿ ಆಕಾರ ಒಂದೇ, ಆಕಾರದೊಳು ಆತ್ಮನು ತಾವೊಂದೇ. ನಂದು ನಿಂದು ಎಂಬ ಭೇದ ಬೆಳೆಸವರಿಗೆ ತಿಳಿಸು ಜ್ಞಾನ ಒಂದೇ. ಮರ ಬೆಳೆದರೇನು ಬಡ್ಡಿಯೂ ಒಂದೇ, ಹೂಕಾಯಿ ಬೀಜ ಇರುವುದು ಒಂದೇ, ಈ ನಡು ಎಲ್ಲ ನಂದು ನಿಂದೆ. ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟು ಹೋಗುವುದೊಂದೇ, ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟು ಹೋಗುವುದೊಂದೇ ಅಂತ ಹೇಳ್ತಾ ಹಾಗಾದ್ರೆ ಈಗ ಟೈಮ್ 9:15 ಆಗಿ ಬಂದೈತಿ. ಇಷ್ಟು ತನಕ ಫಂಕ್ಷನ್ ಎಲ್ಲ ಮುಗಿಸಿ ಪ್ರಸಾದ ತೊಗೊಂಡ್ಬಿಟ್ಟು ನಿಂತೀವ್ರಿ. ಮನುಗೆ ಬಾ ಅಂತೇಳಿ ಕರ್ಯಾಕೆ ಮನು ಬರಾಕತ್ತಾನಂತ, ಅದಕ್ಕಂತೇಳಿ ವೇಟ್ ಮಾಡಾಕತ್ತೀವಿ ನೋಡ್ರಿ. ಆಲ್ರೆಡಿ ಟೈಮ್ ಜಾಸ್ತಿನೇ ಆಗಿತ್ತು. ಅಂದ್ರೆ ಕತ್ಲೆ ಆಗುತ್ತಲ್ರಿ. ಮನು ಗಾಡಿ ತೊಗೊಂಡು ಬರಾಕತ್ತಾನ, ನಡ್ಕೊಂತ ಹೋಗಾಕಂತೂ ಆಗಂಗಿಲ್ಲ. ಅದಕ್ಕಾಗಿ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.
ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.